ಹಾಯ್ ಎಲ್ಲರಿಗೂ ನಮಸ್ಕಾರ. ನೀತು ಅನ್ನದ ಮನೆ ಕನ್ನಡ ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರಗಳು. ನಂಗೆ ತುಂಬಾ ಹ್ಯಾಪಿಯಾಗಿದ್ದೀನಿ. ಕಾರಣ ನಾನು 1K ರೀಚ್ ಆಯಿತು ನನ್ನ ಚಾನಲ್ಲು. ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ನನ್ನ ಚಾನಲ್ಗೆ 1K ರೀಚ್ ಆಗ್ತೀನಿ. ಯಾಕೆಂದರೆ ನಾನಿದು ಹೊಸ ಫೇಸು, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆ್ಯಕ್ಟಿವ್ ಇಲ್ಲ. ನನ್ನ ಮಕ್ಕಳು ಫೋರ್ಸಿಂದ ಮತ್ತು ನನಗೂ ಇಂಟ್ರೆಸ್ಟ್ ಇತ್ತು, ಭಯ ಇದ್ದಿದ್ದ ಕಾರಣ ನಾನು ಮಾಡ್ತಾ ಇರಲಿಲ್ಲ. ಸೊ ಏನೋ ಒಂದು ಧೈರ್ಯ ಮಾಡಿ ನನ್ನ ಮಕ್ಕಳು ಫೋರ್ಸ್ ಮಾಡಿದ್ದಕ್ಕೆ ನಾನು ಚಾನಲ್ ಸ್ಟಾರ್ಟ್ ಮಾಡಿದೆ. ಬಟ್ ನಾನು ಅದರಲ್ಲಿ ಹೋಗ್ತೀನೋ ಅರ್ಧದಲ್ಲಿ ಬಿಡ್ತೀನೋ ತುಂಬಾ ಡೌಟ್ಫುಲ್ ಆಗಿದ್ದೆ. ನಾನು ತುಂಬ ಹೋಪ್ಸ್ ನಂಗೆ ಇರಲೇ ಇಲ್ಲ. ಕಮೆಂಟ್ಸ್, ಬ್ಯಾಡ್ ಕಮೆಂಟ್ಸ್ ಯಾವುದೂ ಬರಲಿಲ್ಲ. ಒಂದು ಮಾತ್ರ, ಅದು ಪಾಪ ಅವರು ಬ್ಯಾಡ್ ಕಮೆಂಟ್ ಅಲ್ಲ, ಅವ್ರು ನನಗೆ ತಿಳಿಸ್ಕೊಟ್ಟಿದ್ದು. ಓಕೆ, ಏನು ತೊಂದರೆ ಇಲ್ಲ, ನಾವು ಮುಂದೆ ಹೋಗುವಾಗ ಕಲಿಯೋದು ತುಂಬಾ ಇರುತ್ತೆ. ಅದನ್ನೆಲ್ಲ ನಾನು ಒಳ್ಳೆಯದಕ್ಕೆ ಅಂತ ಅನ್ಕೋತೀನಿ. ನಾನು ಈಗ ಇಷ್ಟು ಬೇಗ ನಾನು ಸ್ಟಾರ್ಟ್ ಮಾಡಿದ್ದು ಫೆಬ್ರವರಿ 4 ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಈಗ 1.5 ತಿಂಗಳು ಅಷ್ಟೇ ಆಗಿದೆ. ಇಷ್ಟು ಬೇಗ ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಯಾವುದೇ ಮೋಜಲ್ಲಿ, ಟಿಕ್ಟಾಕಲ್ಲಿ, ಫೇಸ್ಬುಕ್ಕಲ್ಲಿ ಇದ್ದೀನಿ. ಬಟ್ ಈ ಥರ ಎಲ್ಲ ಸೋಷಿಯಲಾಗಿ ನಾನು ಇರಲಿಲ್ಲ. ಸೊ ನಂಗೆ ತುಂಬ ಖುಷಿ ಪಡ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಲಕ್ಷ್ಮಿ ಅಮ್ಮನವರು. ಲಕ್ಷ್ಮಿ ಅಮ್ಮನ ನಾನು ತುಂಬ ನಂಬ್ತೀನಿ. ಅಮ್ಮನಿಂದನೇ ಇದೆಲ್ಲ ಆಗಿದೆ ಅಂತ ನೋಡಿ. 1 ತಿಂಗಳಾಗೋವರೆಗೂ ನಂದು ಬರೀ 300-400 ರೇಂಜಲ್ಲೇ ಇತ್ತು ನನ್ನ ವೀಡಿಯೋಸು, ಸಬ್ಸ್ಕ್ರೈಬರ್ಸು. ಬಟ್ ನಾನು ಯಾವಾಗ ಉಪ್ಪಿನ ದೀಪ ಹಚ್ಚಕ್ಕೆ ಶುರು ಮಾಡಿದ್ನಲ್ಲ ರಾಗಾಲದಲ್ಲಿ, ಉಪ್ಪಿನ ದೀಪ ಹಚ್ಚಿದ ವಾರದಿಂದ ನನಗೆ ಎಷ್ಟು ಸಬ್ಸ್ಕ್ರೈಬರ್ ಸ್ಟಾರ್ಟ್ ಆದರು. ಅವತ್ತಿನ ದಿವಸದೇ ಕ್ಲಿಕ್ ಆಯಿತು ಫ್ರೆಂಡ್ಸ್. ಇದು ನಿಜವಾಗ್ಲೂ ಸತ್ಯ. ಯಾರ್ಯಾರೆಲ್ಲ ಕಷ್ಟದಲ್ಲಿದ್ದೀರ ಖಂಡಿತ ಉಪ್ಪಿನ ದೀಪ ಹಚ್ಚಿ ನೋಡಿ, ನಿಮ್ಮ ಜೀವನಕ್ಕೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಹೇಗಾದರೂ ಸಬ್ಸ್ಕ್ರೈಬರ್ಸ್ ಅಂದರೆ ಓಪನ್ ಮಾಡಿದಾಗೆಲ್ಲ, ಫೋನ್ ಓಪನ್ ಮಾಡಿದಾಗೆಲ್ಲ 30, 40, 50, 60 ಈ ಥರ ಸಬ್ಸ್ಕ್ರೈಬರ್ಸ್ ಆಗ್ತಾ ಬಂದರು. ನಾನು ಎಷ್ಟೊಂದು ಖುಷಿಪಟ್ಟೆ ಗೊತ್ತಾ ಫ್ರೆಂಡ್ಸ್. ಇದೆಲ್ಲನೂ ಸಾಧ್ಯ ನಮ್ಮ ಅಮ್ಮನವರಿಂದ, ಲಕ್ಷ್ಮಿ ಅಮ್ಮನವರಿಂದ. ಅವ್ರಿಗೆ ದೀಪ ಹಚ್ಚೋ ಉಪ್ಪಿನ ದೀಪದ ಪ್ರತಿಫಲನೇ ನನಗಿದು. ನಾನು ಇಷ್ಟು ಬೇಗ 1K ರೀಚ್ ಆಗೋಕ್ಕೆ ಕಾರಣ. ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ ಅವರೆಲ್ಲ ನನ್ನ ಲೈಫ್ ಟೈಮ್ ಮೆಮೊರಿ, ಅಂದರೆ ಲೈಫ್ ಟೈಮಲ್ಲಿ ಸದಾ ನೀವು ನನ್ನ ನೆನಪಲ್ಲಿರ್ತೀರ. ಹಾಗೂ ತುಂಬಾ ಧನ್ಯವಾದ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೊಳ್ಳೆ ವೀಡಿಯೋಸು, ಅಮ್ಮನ ಮೇಲೆ ನಂಬಿಕೆ ಇಟ್ಟು ನಾನು ಎಲ್ಲ ವೀಡಿಯೋಸು, ನನಗೆ ಏನೇನೆಲ್ಲ ಗೊತ್ತು ಅದನ್ನೆಲ್ಲ ನಾನು ವೀಡಿಯೋಸ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಒಂದು ವ್ರತ ಇದೆ, ವೈಭವಲಕ್ಷ್ಮಿ ವ್ರತ ಅಂತ. ಅದಂತೂ 5 ವಾರದಲ್ಲಿ ನಿಮಗೆ ಪಕ್ಕಾ ರಿಸಲ್ಟ್ ಕೊಡುತ್ತೆ. ಎಷ್ಟೇ ಕಷ್ಟ ಇದ್ದರೂ ಅಮ್ಮ ಅದನ್ನು ಪರಿಹಾರ ಮಾಡ್ತಾರೆ. ಆ ವ್ರತ ಕೂಡ ಒಂದ್ಸತಿ ನೀವು ವ್ರತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಅಮ್ಮ ಮತ್ತೆ ನಿಮ್ಮ ಹತ್ರ ವ್ರತ ಮಾಡಿಸ್ಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಅಮ್ಮನೇ ನಿಮ್ಮ ಮನಸ್ಸು ಕೊಟ್ಟು ವ್ರತಗಳನ್ನು ಮಾಡಿಸ್ಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಕಳೀತಾಳೆ, ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸ್ತಾಳೆ. ಮತ್ತದು ತುಂಬಾ ಸಿಂಪಲ್ಲಾಗಿ ಮಾಡುವಂತಹ ವ್ರತ. ಯಾವುದೇ ಅತಿಯಾದ ಮಡಿ ಆ ಥರ ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋದು ಏನೂ ಇಲ್ಲ. ಯಾರು ಬೇಕಿದ್ರು, ಗಂಡಸರು, ಮಕ್ಕಳು, ಮನೇಲಿ ವಯಸ್ಸಾದವರು, ಹೌಸ್ ವೈಫ್ಸ್ ಯಾರು ಬೇಕಾದರೂ ಮಾಡ್ಬೋದು. 1 ವಾರ ಮಿಸ್ ಆದರೂ ಪರವಾಗಿಲ್ಲ, ನೆಕ್ಸ್ಟ್ ವೀಕು ಕೂಡ ಅದನ್ನು ಮಾಡ್ಬೋದು ವ್ರತ. ಅಥವಾ ನಿಮ್ಮ ಬದಲಾಗಿ ನಿಮ್ಮ ಗಂಡನೋ, ಅಣ್ಣನೋ, ತಮ್ಮನೋ, ತಂಗಿನೋ ಯಾರು ಬೇಕಿದ್ರೂ ಹೆಸರು ಹೇಳ್ಕೊಂಡು ಮಾಡ್ಬೋದು. ಆ ಥರ ಇದೆ. ನೀವು ಟ್ರಾವೆಲಿಂಗಲ್ಲಿ ಕೂಡ ಮಾಡ್ಕೋಬೋದು. ಆ ಥರ ಇದೆ ವ್ರತ. ಅದನ್ನು ಖಂಡಿತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡಿ. ಖಂಡಿತ ಲೈಕ್ಸ್ ಕೊಡೋದು ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ. ನನಗೂ ಇನ್ನೂ ಹೆಚ್ಚೆಚ್ಚು ನನಗೆ ತಿಳಿದಿರುವಂತಹ ವಿಡಿಯೋಸ್ ಮಾಡೋದಕ್ಕೆ ನನಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್. ಖಂಡಿತ ನಿಮ್ಮ ಸಪೋರ್ಟ್ ನಂಗೆ ಯಾವಾಗಲೂ ಮಾಡ್ತಾಯಿರಿ. ನಾನು ತಪ್ಪುಗಳನ್ನ ಮಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಇದು ಕಲಿಯೋ ಸ್ಟೇಜ್ ಅಲ್ವಾ. ಹೋಗ್ತಾ ನಾನು 100% ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಒಳ್ಳೊಳ್ಳೆ ವೀಡಿಯೋಸೊಂದಿಗೆ ನಾನು ನಿಮ್ಗೆ ಸಿಗ್ತೀನಿ ಪ್ರತಿದಿನ. ಬಾಯ್. ಟೇಕ್ ಕೇರ್.